ಅರಸಾಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ನಿವೇಶನ ರಹಿತ ಗ್ರಾಮಸ್ಥರು. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಗ್ರಾಮ ಸಭೆಯನ್ನ ಏರ್ಪಡಿಸಿದ್ದರು. ಕಳೆದ ವರ್ಷಗಳ ಹಿಂದೆ ಬೈರೇನಹಳ್ಳಿ ಗ್ರಾಮದ ಮೂಲಕ ಗೌರಿಬಿದನೂರು ನಗರಕ್ಕೆ ಹಾದು ಹೋಗುವ ರಸ್ತೆಯ ಅಗಲೀಕರಣಕ್ಕಾಗಿ ಅರಸಾಪುರ ಗ್ರಾಮದ ರಸ್ತೆ ಬದಿಯಲ್ಲಿದ್ದ ಸುಮಾರು 30 ರಿಂದ 40 ಮನೆಗಳನ್ನು ಹೊಡೆದು ರಸ್ತೆ ಅಭಿವೃದ್ಧಿ ಮಾಡಿದ್ದರು. ಮನೆಯನ್ನು ಕಳೆದುಕೊಂಡು ಕುಟುಂಬದವರು ಬೀದಿಗೆ ಬಿದ್ದಂತಹ ಘಟನೆ ಜರುಗಿತು. ವಿಷಯ ತಿಳಿದ ಶಾಸಕರು ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ಮನೆ ಕಳೆದುಕೊಂಡ ಗ್ರಾಮಸ್ಥರಿಗೆ ನಿವೇಶನ ಜಾಗ ಗುರುತಿಸಿ ಸೈಟ್ಗಳನ್ನು ಮನೆ ಕಳೆದುಕೊಂಡವರಿಗೆ ನೀಡಬೇಕೆಂದು ಅರಸಾಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಅದರಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅರಸಾಪುರ ಗ್ರಾಮದ ಸರ್ವೆ ನಂಬರ್ 25ರಲ್ಲಿ ಸ್ಥಳ ಗುರುತಿಸಿ ನಿವೇಶನ ರಹಿತ ಗ್ರಾಮಸ್ಥರು ಅರ್ಜಿ ಸಲ್ಲಿಸುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪ್ರಕಟಣೆ ಮಾಡಿದ್ದರು. ಸುಮಾರು 226 ನಿವೇಶನ ರಹಿತ ಗ್ರಾಮಸ್ಥರು ಅರ್ಜಿ ಸಲ್ಲಿಸಿದ್ದರು. ಇಂದು ಗ್ರಾಮ ಸಭೆ ನಡೆಸಿ ಬಂದಿದ್ದ ಅರ್ಜಿಗಳನ್ನು ಬಹಿರಂಗಪಡಿಸಲು ಮುಂದಾದಾಗ ಪಟ್ಟಿಯಲ್ಲಿ ಮನೆ ಕಳೆದುಕೊಂಡವರ ಹೆಸರುಗಳನ್ನು ಪಂಚಾಯಿತಿ ಅಧಿಕಾರಿಗಳು ಕೈಬಿಟ್ಟಿದ್ದಾರೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ, ನಿವೇಶನ ಸ್ಥಳ ನೀಡಲು 226 ಅರ್ಜಿಗಳು ಬಂದಿದ್ದ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಗೃಹ ಸಚಿವರ ಆದೇಶದಂತೆ ಮನೆ ಕಳೆದುಕೊಂಡವರ ಹೆಸರು ಸಹ ಪಟ್ಟಿಯಲ್ಲಿ ಸೇರಿಸಿದ್ದೇವೆ. ಪಟ್ಟಿ ಪೂರ್ಣ ಹೆಸರುಗಳನ್ನು ತಿಳಿಯದೆ ಗ್ರಾಮಸ್ಥರ ನಡುವೆ ಗೊಂದಲ ಉಂಟಾಗಿತ್ತು. ನಂತರ ಗ್ರಾಮಸ್ಥರಲ್ಲಿದ್ದ ಗೊಂದಲಗಳನ್ನು ತಿಳಿದುಗೊಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಗ್ರಾಮ ಸಭೆಯ ದಿನಾಂಕವನ್ನು ಬಹಿರಂಗ ಸಭೆಯನ್ನು ಕರೆಯಲಾಗುವುದೆಂದು ತಿಳಿಸಿದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಹೈವೇನ್ ಕಾಮಗಾರಿ ಆಯಿತು. ಆ ಕಾಮಗಾರಿಯಲ್ಲಿ ಸುಮಾರು ರೋಡ್ ಸೈಡ್ ಇರ್ತಕ್ಕಂಥ ಮನೆಗಳೆಲ್ಲ ಡೆಮಾಲಿಷ್ ಆದವು. ಆಮೇಲೆ ನಾವು ಏನು ಪಂಚಾಯತಿಗೆ ಬಂದು ನಾವು ಕೇಳಿದಾಗ ನೋಡಿ ಮನೆ ಹೋಗಿದೆ, ನೀವು ನಮಗೆ ಮಾಹಿತಿಯೇ ಕೊಟ್ಟಿಲ್ವಲ್ಲ ನಮ್ಮ ಮನೆ ಹೋಗುತ್ತೆ ಅಂತೇಳಿ 50 ವರ್ಷದಿಂದ ನಾವು ಕಂದಾಯ ಕಟ್ಕೊಂಡು ಬದುಕ್ತಾ ಇದ್ವಿ. ರೋಡ್ ಸೈಡು ಏನೋ ಪಿತ್ತರ್ ಜಾಸ್ತಿ ನಾವು ತಾತ ಕಟ್ಟಿದ್ದಂಥ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ವಿ. ಏಕಾಏಕಿ ಬಂದು ಮನೆಗಳು ಕಿತ್ತಾಕ್ಬಿಟ್ರು. ಆಮೇಲೆ ಪರಮೇಶ್ ಸಾಹೇಬ್ರು ಅವ್ರ ಗಮನಕ್ಕೂ ಈ ವಿಷಯ ತಿಳಿದಾಗ ಅವ್ರು ಬಂದು ಕೂತು ನೋಡಿ ಹೋಗಿದ್ದಾರೆ. ಈಗ ಇವರು ನಾವೊಂದು 2-3 ವರ್ಷದಿಂದ ಅರ್ಜಿಗಳು ಕೊಟ್ಕೊಂಡಿದ್ವಿ, ನಾಳೆ ಕೊಡ್ತೀವಿ ನಾಡು ಕೊಡ್ತೀವಿ ಅಂತ ಇದೇನೋ ಈಗ ಅಲರ್ಟ್ ಮಾಡಿದ್ದಾರೆ. ಜಮೀನು ಅದೆಲ್ಲ ಗುರುತಿಸಿದ್ದಾರೆ ಸೈಟ್ಗಳನ್ನ. ಈಗ ಏನಾಗಿದೆ 6-7 ತಿಂಗಳಿಂದ ಬರೋದು ಚೆಕ್ ಮಾಡೋದು ಮನೆಗಳ ಹತ್ರ ಏನು ಇವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಗ್ರಾಮಕ್ಕೆ ಬಂದು. ಇವತ್ತು ಆ 33 ಜನ 35 ಜನ ಏನಿದ್ದಾರೆ ಅವ್ರು ಒಬ್ಬರು ಕೂಡ ಹೆಸರಿಲ್ಲ ಇದ್ರು, ಎಲ್ಲ ಹೊಸ ಹೆಸರುಗಳು. ಈ ಜಮೀನಿದ್ರೆ ಕೊಡಲ್ಲ ಅಂತಾರೆ. ಇವಾಗ ಜಮೀನು ಇರೋರಿಗೆ ಕೊಟ್ಟಿದ್ದಾರೆ ಸೈಟ್ಗಳು ಇವರು. ಇನ್ನೊಂದು ನಮ್ಮ ಗ್ರಾಮದಲ್ಲಿ 6 ಜನ ಮೆಂಬರ್ಗಳಿದ್ದಾರೆ. ಅರಸಾಪುರ ಗ್ರಾಮದಲ್ಲಿ 6 ಜನ ಸೆಲೆಕ್ಷನ್ ಆಗಿರೋದು. ಈ 14 ಹಳ್ಳಿ ಪಂಚಾಯತಿಲಿ ದೊಡ್ಡೂರಿದು 6 ಜನ ಮೆಂಬರ್ಗಳಿದ್ದಾರೆ. 17 ಜನದಲ್ಲಿ 6 ಜನ. ಇವ್ರಿಗೆ ಮಾಹಿತಿ ಇಲ್ವಂತೆ. ಏನು ಈ ಸೈಟ್ ಹಂಚಿಕೆ ಇವತ್ತು ಮಾಡಿ ಲೀಸ್ಟ್ ಇವ್ರು ತೆಗೆದಿದ್ದಾರೆ, ಹೊರಗಡೆ ತೆಗೆದಿದ್ದಾರೆ. ಇವ್ರಿಗೆ ಮಾಹಿತಿ ಇಲ್ವಂತೆ ಸರ್, ಮೆಂಬರ್ಗಳಿಗೆ ಮಾಹಿತಿ ಇಲ್ಲ, ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವೇ ನೋಡಿ ಸರ್, ನಮ್ದು ಬೇಡಿಕೆ ಏನಿಲ್ಲ, ಮೊದಲು ಪ್ರಾವಿಷನ್. ಯಾಕಂದ್ರೆ ಇವಾಗ ರೋಡ್ ಸೈಡ್ ಇದೆ ಮನೆ ಸರ್. ಹೆಜ್ಜೆಟ್ರೆ ನಾವು ರೋಡಲ್ಲಿ ಇಡ್ಬೇಕು ಸರ್. ಒಬ್ಬೊಬ್ಬರಿಬ್ಬರು ಮಕ್ಳಿರೋ ಸರ್ ನಮಗೆ. ನಾವು ಹೆಜ್ಜೆಟ್ರೆ ಈ ವಾರದಲ್ಲಿ 3 ಆಕ್ಸಿಡೆಂಟ್ ಆಗಿದೆ. ನಿಮಗೂ ಮಾಹಿತಿ ಗೊತ್ತಿರ್ಬೋದು. ಒಂದು ಕಾರು ಬಸ್ಸು ಹೊಡ್ಕೊಂಡು 4 ಜನ ಸ್ಪಾಟ್ ಆದ್ರು ಸರ್. ಏನಾದರೂ ಊರಲ್ಲಿ ಆ ಥರ ಆಕ್ಸಿಡೆಂಟ್ ಆಗಿಬಿಟ್ರೆ ನಮ್ಮ ಮಕ್ಕಳೇ ಮರಿಕತ್ತೆ ಸರ್. ನಾವು ಮಲ್ಕೊಂಡಿರ್ತೀವಿ, ಶಬ್ದ ಬರ್ತಾ ಇದೆ ನಮಗೆ, ಗಾಡಿಗಳ ಶಬ್ದ. ಹೆಜ್ಜೆಟ್ರೆ ಹೊಲ್ದ ಇದ್ರಲ್ಲಿ ರೋಡಲ್ಲಿ ಇಡಬೇಕು ಸರ್ ಹೆಜ್ಜೆ. ನಾವು ಭಯದಿಂದ ಜೀವನ ಮಾಡ್ತಾ ಇದ್ದೀವಿ. ನಮಗೆಲ್ಲ ನಾವು ಜಾಗ ಬಿಟ್ಟು ಬೇರೆ ಎಲ್ಲ ಒಂದು ಜಾಗ ಗುರುತಿಸ್ಕೊಟ್ರೆ ನಾವೇನೋ ಒಂದು ಗೂಡು ಮಾಡ್ಕೊಂಡು ನೆಮ್ಮದಿಯಾಗ ಜೀವನ ಮಾಡ್ತೀವಿ ಸರ್. ಅಷ್ಟೇ. ನಾವು ಇನ್ನೇನು ನಮಗೇನು, ನಮ್ಮ ಹೆಸರು ನೂರುಲ್ಲ, ಅರಸಾಪುರ ಗ್ರಾಮ. ಅರಸಾಪುರ ಗ್ರಾಮ ಪಂಚಾಯತಿ. ನಾವು ಈಗ ಹೈವೇಗೆ ಸುಮಾರು ಒಂದು 33 ಮನೆ ಹೋಗ್ಬಿಟ್ಟಿದೆ. 33 ಮನೆಯವ್ರಿಗೆ ಹೋಗಿರೋದ್ರಿಂದ ಸಾಹೇಬರು ಅವತ್ತು ಕೂತು ಬಂದು ಸಾಹೇಬರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಂದ್ಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು 33 ಜನಕ್ಕೆ ಇವ್ರಿಗೆ ನಿವೇಶನ ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು 4 ಎಕರೆ ಭೂಮಿನ ಮಂಜೂರು ಮಾಡಿಕೊಟ್ಟು ಹೋಗವ್ರೆ. ಆ ಮಾಡಿಕೊಟ್ಟಿರ್ತಕ್ಕಂಥ ಭೂಮಿನ ಇವರು ಸರಿಯಾಗಿ ಈ ಆಡಳಿತ ಪಂಚಾಯತಿ ಆಡಳಿತದವರು ಇದನ್ನ ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಅದನ್ನ ಹಂಚಿಕೆ ಮಾಡ್ತಾ ಇಲ್ಲ. ಇದು ಈ ನ್ಯೂಸ್ ಸಾಹೇಬರ ಗಮನದವರೆಗೂ ಹೋಗ್ಬೇಕು. ಅವರು 4 ಎಕರೆ ಜಮೀನು ಮಂಜೂರು ಮಾಡಿಕೊಟ್ಟವ್ರೆ.
ಆಮೇಲೆ 33 ಜನಕ್ಕೆ ಸ್ಯಾಂಕ್ಷನ್ ಮಾಡಿ ಅಂತ ಹೇಳ್ಕೊಟ್ಟು ಫಸ್ಟ್ ಅವ್ರು ಕೊಟ್ಬಿಡ್ಲಿ, ಆಮೇಲೆ ಅವ್ರು ಏನೋ ಮಾಡ್ಕೊಳ್ಳಿ. ಅವರೇ ಕೊಡ್ತಾವ್ರೆ ಸಾಹೇಬ್ರು ನೋಡಿ, ಪರಮೇಶ್ವರ್ ಸಾಹೇಬ್ರು ಪಟ್ಟಿ ಮಾಡ್ಕೊಟ್ಟಿದ್ರಲ್ಲ, ಆ ಪಟ್ಟಿ ಮಾಡ್ಕೊಟ್ಟಿರೋ 33 ಜನದ್ದು ಬಿಟ್ಟು ಬೇರೆ ಅವ್ರು ಕೊಡ್ತಾವ್ರೆ ಅಂದ್ರೆ ಇನ್ನ ಇವ್ರಿಗೆ ಎಷ್ಟು ಇದಿಲ್ಲ ಇರ್ಬೇಕು. ದುಡ್ಡು ಸರ್ ಏನು ದುಡ್ಡು ಇನ್ನೊಂದು ನೋಡಿರ್ತಾರೆ. ಈಗ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮನ ಇವರು ಸ್ಥಗಿತಗೊಳಿಸಿ ಅವ್ರಿಗೆ ಅವ್ರ ಮಕ್ಕಕ್ಕೆ ಮಸಿ ಬೆಳಿತಾವ್ರೆ ಅಂದ್ರೆ ಇನ್ ಯಾವ ತರ ಆಡಳಿತ ಮಾಡ್ತಾವ್ರೆ ಅನ್ನೋದು ನಿಮ್ ಗಮನಕ್ಕೆ ನೀವೇ ನೋಡ್ರಿ. ಇವತ್ತು ಇನ್ನೊಂದು ಸರ್ ಒಂದು 5 ನಿಮಿಷ ನಾನು ಮಾತಾಡ್ತೀನಿ. ಅಣ್ಣ ಒಂಚೂರು ಮಾತಾಡ್ಬೇಡ್ರಿ. ರಾಷ್ಟ್ರೀಯ ಹೆದ್ದಾರಿಯ ಕಟ್ಟಿಂಗ್ ಆಗಿಬಿಟ್ಟು ಬೇಸಿಗೆ ತಂದು ನಮ್ಮ ಮನೆಗಳು ಹಾಳು ಮಾಡಿಬಿಟ್ರು. ನಾವು ಖಾಸಗಿ ಜಮೀನಿನಲ್ಲಿ ಅವ್ರ ತಂದೆ ತಾಯಿಗಳು ಕಟ್ಟಿದಂಥ ಮನೆಗಳಲ್ಲಿ ಹೆಂಗೆ ನೆಮ್ಮದಿಯಾಗಿದ್ದೀವಿ. ಒಳ್ಳೆ ರಂಜಾನ್ ಹಬ್ಬ, ಈ ಕಡೆ ಹಿಂದೂಗಳಿಗೆ ಉಗಾದಿ ಹಬ್ಬ, ಅಂಥ ಸ್ಥಿತಿಗಳಿಗೆ ನಾವು ಬೀದಿ ಪಾಲಾಗಿ ನಾವು ನಮ್ಮ ಹೆಂಡತಿ ಮಕ್ಕಳು ನಾವು ಪರಿತಪಿಸಿದ್ದೇವೆ. ಆ ಕಷ್ಟನ ನಾವು ಹೇಳಕ್ಕಿದ್ದೀವಿ. ನಮ್ಮ ಹೆಂಗಸರು ಹೆಣ್ಣು ಮಕ್ಕಳು ಆ ರಂಜಾನ್ ಹಬ್ಬದಾಗೆ ಶುಚಿತ್ವವನ್ನು ಕಾಪಾಡೋದಕ್ಕೆ ಬಚ್ಚಲಿಲ್ಲ. ಅಡುಗೆ ಮನೆಗಳಿಗೆ ಇವತ್ತು ಬಂದ್ರಿ, ನನ್ನ ಅಡುಗೆ ಮನೆಯೊಳಗೆ ನಾನು ಬಚ್ಚಲು ಕಟ್ಟಿದ್ದೆ. ರೀಸರ್ಚ್ಗೆ ಹೋಗ್ಬೇಕಾರಲ್ಲಿ, ಸ್ನಾನ ಮಾಡ್ಬೇಕಾರಲ್ಲಿ ಇಂಥ ಸ್ಥಿತಿಗಳಿಗೆ 3 ವರ್ಷದಿಂದ ನಾವು ಕಾಲ ದೂಡ್ತಾ ಇದ್ದೀವಿ. ಯಾರಿಗೂ ಕಣ್ಣಿಲ್ವೇ, ಯಾರಿಗೂ ಮನಸ್ಸಿಲ್ವೇ. ಎಲ್ಲರ ಸುನಾಮಿ ಆದರೆ, ಭೂಕಂಪ ಆದರೆ ಬೇರೆ ದೇಶಗಳವರು ಅನ್ನದ ಪಟ್ಟಣಗಳು, ಒದಗಿಗಳು, ಬಟ್ಟೆಗಳೆಲ್ಲ ಕೊಟ್ಟು ಸಹಾಯ ಮಾಡ್ತಾರೆ. ಯಾಕೆ ಮಾನವೀಯತೆ ಹೊಟ್ಟೋಗ್ಬಿಟ್ಟೈತಾ? ಏನಾಗಿದೆ ಸ್ವಾಮಿ? 3 ವರ್ಷದಿಂದ ಬರೀ ಶಿಷ್ಟವ್ರೆ, ಬರೀ ಇಷ್ಟು ಪಂಗಡದವ್ರವ್ರೆ, ಮೈನಾರಿಟಿಗಳು ಇದ್ದೀವಿ, ಎಲ್ಲರೂ ಇದ್ದೀವಿ. ಇವರು ಯಾವುದೋ ಒಂದು ಸರ್ಕಾರದ ನಿಯಮನ ಪಾಲಿಸಿ ಕೇವಲ 25 ಜನಕ್ಕೆ ಮಾತ್ರ ಅಂಥವ್ರಿಗೆ ನಿವೇಶನಗಳು ಕೊಡೋದಕ್ಕೆ ಮುಂದಾಗವ್ರೆ. ಇಂಥ ಅನಾಥ ಸ್ಥಿತಿ ಒಳಗೆ ಬಿದ್ದಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಒಳಗೆ ಮನೆ ಕಳ್ಕೊಂಡು ಇಷ್ಟೊಂದು ಪರಿಸ್ಥಿತಿಂತ ಇಂಥ ಜನಗಳಿಗೆ ಸಹಾಯ ಮಾಡಿದೆ ತಗೊಂಡೋಗಿ ಯಾರ್ಯಾರಿಗೂ ಇರೋರಿಗೂ ಇದ್ದವ್ರಿಗೂ ಎಲ್ರಿಗೂ ಮನೆಗಳು ಹಂಚ್ಕೊಂಡು ಹೋಗೋಣ. ನಮ್ಮನ್ನು ನೋಡೋರು ಯಾರು ಇಲ್ವಾ? ನಾವು ಜಿಲ್ಲಾ ಉಸ್ತುವಾರಿ ಅವ್ರ ಹತ್ರ ಬಂದು ಮನವಿ ಮಾಡಿದಾಗ ನಮ್ಮ ಮನೆ ಒಳಗೆ ಬಂದು ಅರ್ಧ ಗಂಟೆ ಕಣ್ಣೀರು ಹಾಕಿದ್ದಾರೆ. ಅವತ್ತು ಒಂದು ವಾಗ್ದಾನ ಇವರು ಹೇಳೋಗಿದ್ದಾರೆ, ಈ ಜನಗಳಿಗೆ ಮೊದಲು ಆದ್ಯತೆಯನ್ನು ಕೊಟ್ಟು ಮುಂದುವರಿಯಿರಿ ಅಂತಂದು ಹೇಳಿ ಆ ಒಂದು ನಮಗೆ ಇದನ್ನ ಕೊಟ್ಟು ಅವಿಶ್ವಾಸವನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನು ನೀವು ನೆರವೇರಿಸಲಿಲ್ಲ ಅಂದರೆ ನಾವು ಯಾರ ಮನೆ ಬಾಗಿಲಿಗೆ ಹೋಗ್ಬೇಕು, ಯಾರ ಹತ್ರ ಹೋಗಿ ನಾವು ಅನಾಥ ನಿಮ್ಮ ಹತ್ರ ಬಾಯ್ ಬಡ್ಕೋಬೇಕು. ಸ್ವಲ್ಪ ನಮಗೆ ಏನೋ ಸಹಾಯ ಮಾಡಲಿಲ್ಲ ನಮ್ಮ ಯಾಕೆ ಮಾಡ್ದಾರ ಅವನಿಗಳ ಸನ್ಮಾನ್ಯ ಶ್ರೀ ಪಕ್ಕೇಶ್ ಸಾಹೇಬರು ಬಂದಿದ್ದರು ಚುನಾವಣೆ ಟೈಮಲ್ಲಿ. ಒಂದು ಏನು ರೋಡ್ ಸೈಡಲ್ಲಿ ಭಾರಿ ಅನ್ಯಾಯ ಇತ್ತು ರೋಡ್ ಸೈಡ್ನವ್ರಿಗೆ. ಸಾಹೇಬರು ಬಂದು ನೋಡಿ ಭಾರಿ ಅನ್ಯಾಯ ಇದೆ. ಈ ಪಾರಸಾಪುರದ ರೋಡ್ ಸೈಡ್ ಜನಕ್ಕೆ, ಈ ರೋಡ್ ಸೈಡಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಒಂದೊಂದು ನಿವೇಶನ ಕೊಡಬೇಕು ಅಂತೇಳಿ ಅವರು ಇವ್ರಿಗೋಸ್ಕರ ತೊಂದರೆ ಪಡ್ತಾರೆ ಅಂತೇಳಿ ಜಮೀನಿನ ಅಧಿಕಾರಿಗಳನ್ನೆಲ್ಲ ಕಳಿಸಿ ಸರ್ವೆ ಮಾಡಿಸಿ ಇಲ್ಲಿ 4 ಎಕರೆ ತೆಗೆದಿದ್ದಾರೆ. ಫಸ್ಟ್ ಏನು ಮಾಡಬೇಕು ಅಂದರೆ ನಾವು ಸರ್ವೆ ನಂಬರ್ ತೆಗೆದಿರೋದು 25ನೇ ಸರ್ವೆ ನಂಬರು. ಸಾಹೇಬರು ಇವ್ರಿಗೋಸ್ಕರ ಸುಮಾರು ಒಂದು 4-5 ಹಳ್ಳಿ ಸರ್ಚ್ ಮಾಡಿ ಇಲ್ಲಿ ಸೆಲೆಕ್ಷನ್ ಆಗಿದೆ. ದಯಮಾಡಿ ನಮ್ಮ ಸಾಹೇಬರು ಹೇಳಿದ್ದಾರೆ, ಅವರು ಎಲ್ಲಿ ನಮ್ಮ ರೋಡ್ ಸೈಡ್ನಾಗ ಕೊಡಬೇಕು ಪರಮೇಶ್ ಸಾಹೇಬರು ಅಂತ ಆಶ್ವಾಸನೆ ಕೊಟ್ಟಿದ್ದರು ಚುನಾವಣೆ ಟೈಮಲ್ಲಿ. ಅದೇ ಥರ ಅವರು ಪರಮೇಶ್ ಸಾಹೇಬರು ಕೆಲಸ ಮಾಡಿದ್ದಾರೆ, ಸೈಡ್ ತೆಗೆದಿದ್ದಾರೆ. ಫಸ್ಟ್ ಪ್ರೊವಿಷನ್ ಏನು ಮಾಡಬೇಕು ಅಂದರೆ ರೋಡ್ ಸೈಡಲ್ಲಿ ಏನಾಗಿದೆಯೋ ಅಷ್ಟು ಜನಕ್ಕೆ 32-35 ಜನ ಇದ್ದಾರೆ, ಅಷ್ಟು ಜನಕ್ಕೆ ಕೊಟ್ಟು ಮಿಕ್ಕಿದ್ದು ಪಂಚಾಯತ್ ಅವರು ನಿರ್ಧಾರ ತಗೋಬೇಕು ದಯಮಾಡಿ. ಯಾಕಂದರೆ ಸಾಹೇಬರು ಖುದ್ದಾಗಿ ಹೇಳಿದವ್ರೆ. ಈಗ ಅವ್ರ ಮನೆ ಕಳ್ಕೊಂಡವ್ರಲ್ಲ, ಮನೆ ಕಳ್ಕೊಂಡವ್ರಲ್ಲ ಅವ್ರಿಗೆ ಸರ್ಕಾರದಿಂದ ಪರಿಹಾರ ಏನು ಪರಿಹಾರ ಕೊಟ್ಟಿಲ್ಲ. ಸಾಹೇಬರು ಅದಕ್ಕೋಸ್ಕರನೇ ಇವ್ರಿಗೆ ಪರಿಹಾರ ಕೊಡಬೇಕು, ನಮ್ಮಿಂದ ಅನುಕೂಲ ಆಗಬೇಕು ಅಂತ ನಮ್ಮ ಪರಮೇಶ್ ಸಾಹೇಬರು ಅವ್ರು ರೋಡ್ ಸೈಡ್ನವ್ರು ಫಸ್ಟ್ ಅವ್ರು ಕೊಡ್ರಿ, ಬಿಕ್ಕಿ ಯಾರು ನಿರ್ಗತಿರ್ತಾರೆ ಅವರು ನೆಕ್ಸ್ಟ್ ಕೊಡಿ ಅಂತ ಹೇಳಿ ಇವ್ರು ಕೊಡ್ಬೇಕು ಸರ್. ಸಾಹೇಬ್ರು ಹೇಳಿದ್ದಾರೆ, ಸಾಹೇಬರು ಪರಮೇಶ್ ಸಾಹೇಬ್ರು ಹೇಳಿರೋದು ಫಸ್ಟ್ ರೋಡ್ ಸೈಡ್ನವ್ರಿಗಾಗ ಕೊಡಿ, ಆದ್ಯತೆ ಕೊಡಿ. ಅವ್ರೇನು ದೊಡ್ಡ ಶ್ರೀಮಂತರಲ್ಲ, ಟಾಟಾ ಬಿರ್ಲಾ ಯಾರಲ್ಲ, ಬಡವರು ಅವರು. ಹಾಗಾದ್ರೆ ನಮ್ಮ ಪರಮೇಶ್ ಸಾಹೇಬರು ಆ ರೋಡ್ ಸೈಡ್ ನಾವು ಅವ್ರಿಗೋಸ್ಕರನೇ ಸರ್ಚ್ ಮಾಡಿ ಅಧಿಕಾರಿನ ಕಳಿಸಿ
ಎಲ್ಲ ಇದು ಮಾಡಿ ಅವ್ರಿಗೆ 4 ಎಕರೆ ಇಳಿಸಿದ್ದಾರೆ. ಫಸ್ಟ್ ಅವ್ರಿಗೆ ಪ್ರವಚನ ಕೊಡಲಿ, ನಮ್ಮ ಸಾಹೇಬ್ರು ಆಶ್ವಾಸನೆ ಕೊಟ್ಟವ್ರೆ. ಅವ್ರೇನು ಹೇಳ್ತಾರೆ, ನಿರ್ಗತಿಗೆ ಕೊಡಬೇಕು, ಇದು ಮಾಡಬೇಕು ಅಂತಂದ್ರೆ ದಯಮಾಡಿ ನಾವು ಹೇಳ್ತಾ ಇದ್ದೀವಿ, ನಾವು ಸಾಹೇಬ್ರ ಪರವಾಗಿ ಕೇಳ್ತಾ ಇದ್ದೀವಿ. ಅವ್ರು ನಮ್ಮ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ರು, ಏನಿಲ್ಲ ರೋಡ್ ಸೈಡಲ್ಲಿ ಏನು ಎಣ್ಣೆ ಆಗಿದೆಯೋ ಅವ್ರಿಗೆ ಫಸ್ಟ್ ಕೊಡಿ. ಈಗ ಇವ್ರ ವಾದ ಏನು 35 ಮನೆ 35 ಜನ ಈಗ ಹೇಳ್ತಾ ಇರೋದು ಅವ್ರು 14 ಹಳ್ಳಿ ಕೊಡಬೇಕು ಅಂತವ್ರೆ. ನಾವು ಹೇಳ್ತಾ ಇದ್ವಿ ಫಸ್ಟ್ ಅವ್ರಿಗೆ ಕೊಟ್ಟು ನೆಕ್ಸ್ಟ್ ಬೇರೆ ಯಾರಿಗಾನ ಕೊಡಲಿ, ಸೆಕೆಂಡ್ರಿ. ಯಾಕೆ ಫಸ್ಟ್ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ಅನುಕೂಲ ಆಗಲಿ, ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಇದು ಮಾಡೋದು ಸರಿ ಇಲ್ಲ. ನಮ್ಮ ಹೆಸರು ರಾಜಶೇಖರ ಅಂತೇಳಿ. ಈ ದಿನ ಅರಸಾಪುರ ಗ್ರಾಮ ಪಂಚಾಯತಿನಲ್ಲಿ ನಿವೇಶನ ರಹಿತರ ಆಯ್ಕೆ ವಿಚಾರವಾಗಿ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದ್ದು, ಈ ಒಂದು ಸಂದರ್ಭದಲ್ಲಿ ಅರ್ಜಿಗಳ ಸಂಖ್ಯೆ 225 ಬಂದಿದ್ದು, ನಮ್ಮಲ್ಲಿ 80 ನಿವೇಶನಗಳ ಒಂದು ನಿಗದಿ ಈಗ ನಮ್ಮಲ್ಲಿ ಇದ್ದು, ಈಗ ಫಲಾನುಭವಿಗಳ ಸಂಖ್ಯೆ ಹೆಚ್ಚಿದ್ದರಿಂದ ಓದೋ ಮಧ್ಯದಲ್ಲೇ ಗೊಂದಲಗಳು ಗಲಾಟೆ ಇಂದ ಮತ್ತೆ ಗ್ರಾಮ ಸಭೆಯನ್ನು ಇನ್ನೊಂದು ದಿನಾಂಕಕ್ಕೆ ಮುಂದೂಡಲಾಗಿದೆ. ಆ ದಿನಾಂಕದಂದು ನಮ್ಮ ಎಲ್ಲ ಅರ್ಹ ಫಲಾನುಭವಿಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ರಸ್ತೆ ಬದಿಗೆ NH ರೋಡಲ್ಲಿ ಹೋಗಿರುವಂತಹ ಮನೆಗಳು ಹಾಗೂ ಹೊಸಪಾಳ್ಯದವರು ನಮಗೆ ಜಾಸ್ತಿ ಬೇಕು ಅಂತಾರೆ, ಬೇರೆ ಹಳ್ಳಿಗಳಿಗೆ ಕೊಡಬಾರ್ದು, ಅರಸಾಪುರದವ್ರಿಗೆ ಜಾಸ್ತಿ ಮಂಜೂರು ಮಾಡಿಕೊಡಿ ಅಂತ ಈ ಥರದಲ್ಲಿ ಅಹವಾಲುಗಳನ್ನು ಜನ ವ್ಯಕ್ತಪಡಿಸ್ತಾ ಇದ್ದು, ಈಗ ಕಾನೂನು ಪ್ರಕಾರವಾಗಿ ಏನೆಲ್ಲ ನಿರ್ಧಾರಗಳನ್ನ ತಗೋಬೇಕು ಅಥವಾ ಇನ್ನೊಮ್ಮೆ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅಥವಾ ಇನ್ನೂ ಹೆಚ್ಚಿನದಾಗಿ ಫಲಾನುಭವಿಗಳ ಸಂಖ್ಯೆ ಹೆಚ್ಚಿದ್ದಾಗ ಇನ್ನೂ ಹೆಚ್ಚಿನದಾಗಿ ಜಮೀನನ್ನು ಮಂಜೂರು ಮಾಡಿಸ್ಕೋಬೇಕಾ ಅನ್ನೋದನ್ನು ಮತ್ತೊಮ್ಮೆ ಸಭೆಯಲ್ಲಿ ಚರ್ಚೆ ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮತ್ತೊಮ್ಮೆ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗುತ್ತೆ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಗ್ರಾಮ ಸಭೆ ನಮ್ಮ ಗೈಡ್ಲೈನ್ ಪ್ರಕಾರ, ಸರ್ಕಾರದ ನಿಯಮಗಳ ಪ್ರಕಾರ ಯಾರದ್ದೆಲ್ಲ ಬರ್ತಿತ್ತು ಅಷ್ಟು ಓದೋದಕ್ಕೆ ನಾವೀಗಾಗಲೇ ಪರಿಶೀಲನೆ ಮುತುವರ್ಜಿಯನ್ನು ವಹಿಸಿ ಹೆಚ್ಚಿಗೆ ಬೇಕಾಗುತ್ತೆ ಈ ನಿವೇಶನ ರಹಿತರಿಗೆ ಅಂತ 2 ಎಕರೆ ಬದಲಾಗಿ 4 ಎಕರೆಯನ್ನು ಮಂಜೂರು ಮಾಡಿ ಈಗಾಗಲೇ ಮಂಜೂರು ಮಾಡಿಸಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಖುಷಿ ಪಡಬೇಕು. ಆದರೆ ಈಗ ನಮ್ಮ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದರಿಂದ ಸಮಾಧಾನವಾಗಿ ಯಾರು ನಿವೇಶನ ರಹಿತರಿದ್ದಾರೆ, ಅರ್ಹರಿದ್ದಾರೆ, ರಸ್ತೆ ಬದಿಯವರು ಇರ್ಬೋದು, ಹೊಸಪಾಳ್ಯ ಇರ್ಬೋದು, ನಮ್ಮ ವ್ಯಾಪ್ತಿ ಎಲ್ಲ ಹಳ್ಳಿಗಳನ್ನು ನಾವು ಗಮನಕ್ಕೆ ತಗೋಬೇಕಾಗುತ್ತೆ. ನಾವು ಅರಸಾಪುರ ಒಂದೇ ತಗೊಳಕ್ಕಾಗಲ್ಲ ಗೈಡ್ಲೈನ್ ಪ್ರಕಾರ. ಹಾಗಾಗಿ ಇನ್ನಷ್ಟು ಅರ್ಜಿಗಳು ಜಾಸ್ತಿ ಇರೋದ್ರಿಂದ ಇನ್ನಷ್ಟು ಏನಾದರೂ ಅವಶ್ಯಕತೆ ಇರೋದ್ರಿಂದ ಸನ್ಮಾನ್ಯ ಗೃಹ ಸಚಿವರಲ್ಲಿ ಹಾಗೂ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಹೆಚ್ಚಿನ ಒಂದು ನಿವೇಶನವನ್ನು ಮಂಜೂರು ಮಾಡಿ ಆದ್ಯತೆಯಲ್ಲಿ ಯಾರು ನಮ್ಮ ಕಾನೂನಿನ ಪ್ರಕಾರ ಬರ್ತಾರ ಅಷ್ಟು ಕೂಡ ಪಟ್ಟಿಯಾಗಲೇ ಮಾಡಿದ್ವಿ, ಓದೋದಕ್ಕೆ ಅವಕಾಶ ಕೊಡಲಿಲ್ಲ ಅಷ್ಟೇ. ಹಾಗಾಗಿ ಮುಂದೂಡಿದ ದಿನಾಂಕವನ್ನು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಯಾವ ದಿನಾಂಕದಲ್ಲಿ ಮಾಡ್ತೀವಿ ನಿಮ್ಮ ಮುಂದೆ ಪ್ರಚುರಪಡಿಸಿ ಮತ್ತೊಮ್ಮೆ ಜಿನೈನ್ ಯಾರಿದ್ದಾರೆ ಅವ್ರನ್ನ ಪರಿಶೀಲನೆ ಮಾಡಿ ಇದೆಯೋ ಇಲ್ವಾ ಓದಿದ್ರೆ ಗೊತ್ತಾಗದು ನಮಗೆ. ಅದನ್ನ ಸಾರ್ವಜನಿಕರ ಮುಂದೆ ಓದಿ ಅಲ್ಲಿ ಆಕ್ಷೇಪಣೆ ಬರ್ಲಿ ಅಥವಾ ಹೇಳಿ ನಿಮ್ಮ ಸಮ್ಮುಖದಲ್ಲೇ ಆಯ್ಕೆ ಮಾಡಬೇಕು ಪಾರದರ್ಶಕವಾಗಿ ಅಂತ ಗ್ರಾಮ ಸಭೆ ಕರೆದಿದ್ದು. ಓದೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದಾಗ ಮುಂದೂಡಲಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಲಾಗಿ 15 ದಿನ ಮುಂಚೆ ನೋಟಿಸ್ ಬೋರ್ಡ್ಗೆ ಹಾಕಿ ಎಲ್ಲರ ಅಹವಾಲು ಆಕ್ಷೇಪಣೆಗಳೊಂದಿಗೆ ಮತ್ತೊಮ್ಮೆ ಸಭೆಯನ್ನು ಆಯೋಜಿಸಲಾಗುತ್ತೆ. ಮೇಲಧಿಕಾರಿಗಳ ಸೂಚನೆಯಂತೆ ನಾವು ಮುಂದುವರಿತೀವಿ. ಹಾಗಾಗಿ ಎಲ್ಲರೂ ಸಹಿತ ಸಹಕಾರ ಗೈಡ್ಲೈನ್ಸ್ ಅನ್ನ ಈಗಾಗಲೇ ಗ್ರಾಮ ಸಭೆ ಆಯ್ತು.